ಓಕೆ ಕಂದ, ಗುಡ್. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ವ್ಲಾಗ್ ಬಂದುಬಿಟ್ಟು ಹಿಂದಿನ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಅಂದರೆ ವೆಡ್ನೆಸ್ಡೇಯ ಈವ್ನಿಂಗ್ ವ್ಲಾಗ್. ಇನ್ನು ಎಲ್ಲ ಮುಗಿಸ್ಕೊಂಡು ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಲೇಟೇ ಆಗೋಗ್ಬಿಟ್ಟಿತ್ತು. ಆಫೀಸ್ ಮುಗಿಸ್ಕೊಂಡು ಕಾಲ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟೇ ಆಗೋಯ್ತು. ಮೋಸ್ಟ್ಲಿ ಕೇಕ್ ಕಟ್ಟಿಂಗ್ ಆಗೋಗಿರುತ್ತೆ ಅನಿಸುತ್ತೆ. ನೋಡೋಣ, ಹೋಗಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಬರೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಬೈರೆ ಮುಂದೆ ಇಟ್ಕೊಡು. ಫಿಫ್ತ್ ಫ್ಲೋರ್ ತನಕ ಹೋಗೋಕ್ಕಾಗಲ್ಲ ಬಾ. 501. ಓಕೆ ಕಂದ, ಗುಡ್. ಭೈರವ್ ಅಂತ ಅವ್ರ ಮನೆಯಲ್ಲಿ ಫೇಮಸ್ ಆಗೋಗ್ಬಿಟ್ಟಿದ್ದ ಅಂತಲೇ ಹೇಳ್ಬೋದು. ಸ್ವರ ಎಲ್ಲದಕ್ಕೂ ಭೈರವ್ ಅಂತಲೇ ಹೇಳ್ತಾಳೆ ಅಂಥೇಳಿ ಎಲ್ಲರಿಗೂ ಗೊತ್ತಾಗಿತ್ತು. ಭೈರವ್ ಸ್ವರ ಬೆಸ್ಟ್ ಫ್ರೆಂಡ್ಸ್ ಅಂಥೇಳಿ. ಸೊ ಭೈರವ್ ಹೋಗಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿದ್ದ. ಆಟಾಡಿಕೊಂಡು ನಮ್ಮ ಹತ್ರಕ್ಕೆ ಬರಲಿಲ್ಲ ಅವನು. ಮಕ್ಕಳಿದ್ರೆ ಸಾಕು ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದು, ಇನ್ನು ಬರ್ತಾ ಹಾಗೆ ನಮ್ಮ ಮನೆಯವರು ಆಫೀಸ್ ಹತ್ರ ತುಂಬ ಚೆನ್ನಾಗಿರೋವಂಥ ಫಲೂಡ ಸಿಗುತ್ತೆ, ಟ್ರೈ ಮಾಡೋಣ ಬಾ ಒಂದ್ಸತಿ ಅಂತ ಹೇಳಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಅವಕಾಡೋ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿದ್ದೆ, ಹಾಗೆ ಪಿಸ್ತಾ ಫಲೂಡ. ಭೈರವ್ಗೆ ಫ್ರೆಂಚ್ ಫ್ರೈಸ್ ತುಂಬಾ ಇಷ್ಟ. ಇನ್ನೂ ಅಲ್ಲಿ ಆಟ ಆಡಿಕೊಂಡು ಅವನೇನು ತಿನ್ನೋಕ್ಕೆ ಹೋಗಲಿಲ್ಲ. ಆಟಾಡೋ ಗುಂಗಿನಲ್ಲಿ ಸರಿ ಆಯಿತು ಅಂತ ಹೊಟ್ಟೆ ಹಸಿವಾಗೆ ಶುರುವಾಯಿತು ಅವನಿಗೆ. ಅದಕ್ಕೆ ಬರ್ತಾ ಹಾಗೆ ಫ್ರೆಂಚ್ ಫ್ರೈಸ್ ತಿನ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು, ಚಳಿ ಅನ್ನಿಸ್ತಾ ಇತ್ತು. ಆ ಒಂದು ಟೈಮ್ಗೆ ಫ್ರೆಂಚ್ ಫ್ರೈಸ್ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಭೈರವ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಐಸ್ ಕ್ರೀಮ್ ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ ಎಲ್ಲನೂ ತುಂಬ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವರು ಭೈರವ್ ಫ್ರೆಂಡ್ ಅಂತ ಹೇಳಿ ಗೊತ್ತಾಗಿದ್ದು, ಬಟ್ ತುಂಬ ಖುಷಿಯಾಗುತ್ತೆ. ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಬರ್ಡೇ ಕೂಡ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಂಥದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನು ವಾಪಸ್ ಬಂದು ಮನೆಗೆ ರೆಸ್ಟ್ ಮಾಡಿ ಮಲಗಿಬಿಟ್ಟೆ. ಬಟ್ ನೆಕ್ಸ್ಟ್ ಡೇ ಮತ್ತೆ ಆಫೀಸ್ಗೆ ಹೋಗಬೇಕಿತ್ತು. ಆ್ಯಕ್ಚುಲಿ ತುಂಬಾ ಚಳಿಯಾಗಿತ್ತು, ತುಂಬ ಹಿಮ ಬೀಳ್ತಾಯಿತ್ತು. ಇನ್ನು 5:30 ಅಷ್ಟೊತ್ತಿಗೆಲ್ಲ. ಇನ್ನು ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗೋದಂತೂ ಯೂಶ್ವಲಿ ನಾರ್ಮಲ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಬದಲು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಜೀರಾ ವಾಟರ್ ಕುಡಿಯೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇತ್ತು ಅಂತಂದರೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಚಳಿ ಕೂಡ ಇತ್ತು, ಹಾಗಾಗಿ ಖಾರವಾಗಿ ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದಂತೂ ಸಿಕ್ಕಾಬಟ್ಟೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ರುಚಿ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ, ಹೆಲ್ದಿ ಕೂಡ ಅಂತ ಹೇಳಿ ಒಂದು ರೆಸಿಪಿ ನನಗೆ ಗೊತ್ತು ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮನೆ ಕ್ಲೀನಿಂಗ್ ಕೂಡ ಮಾಡಬೇಕಿತ್ತು. ಇವತ್ತು ಗುರುವಾರ, ಅದ್ರ ಜೊತೆಗೆ ಇವತ್ತು ಹನುಮನ ಜಯಂತಿ ಕೂಡ ಇದೆ ಅಂತ ಹೇಳಿ ಸೊ ಪೂಜೆ ಕೂಡ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಂದರೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶುರು ಮಾಡಿಕೊಂಡೆ. ಇನ್ನು ಈ ಒಂದು ರೆಸಿಪಿ ಮಾಡ್ತಾನೆ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಹೆಣ್ಣು ಮಕ್ಕಳ ಪ್ರೆಗ್ನೆನ್ಸಿ ಟೈಮಲ್ಲಿ ಎಮೋಷ್ನಲ್ ಕನೆಕ್ಷನ್ ಅನ್ನೋವಂಥದ್ದು ಅಥವಾ ಎಮೋಷ್ನಲ್ ಸಪೋರ್ಟ್ ಅನ್ನೋವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಇನ್ನು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳ ಮೇಲೂ ಆಗಿರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಳು ತುಂಬ ಸೂಕ್ಷ್ಮ ಆಗ್ತಾರೆ. ಮೂಡ್ ಸ್ವಿಂಗ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಚಿಕ್ಕ ಪುಟ್ಟ ವಿಷಯಕ್ಕೂ ಅಳು ಬರುವಂಥದ್ದು ಅಥವಾ ಬೇಗ ಕೋಪ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಸಹಜ ಆಗಿರುತ್ತೆ, ಬಿಕಾಸ್ ಬೇಸ್ಡ್ ಆನ್ ದ ಹಾರ್ಮೋನಲ್ ಚೇಂಜಸ್. ಇನ್ನು ಈ ಒಂದು ಟೈಮಲ್ಲಿ ಎಮೋಷ್ನಲ್ ಸಪೋರ್ಟ್ ಅನ್ನುವಂಥದ್ದು ಅಥವಾ ಸಪೋರ್ಟ್ ಸಿಸ್ಟಮ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಈ ಒಂದು ಫೇಸಲ್ಲಿ ತುಂಬ ಜನ ಹೆಣ್ಮಕ್ಳು ತುಂಬ
ಬ್ಯಾಡ್ ಫೇಸ್ ಆಫ್ ಲೈಫ್ನ ನೋಡಿರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವ್ರದ್ದೇ ಆದಂಥ ಆಸೆಗಳು ಕನಸುಗಳು ಇರುತ್ತೆ. ಹೋದವ್ರ ಮನೆಯಲ್ಲಿ ಈ ರೀತಿ ಇರಬೇಕು, ಆ ರೀತಿ ನೋಡಬೇಕು, ನಮ್ಮನೆ ಹಿಂಗೆ ಟ್ರೀಟ್ ಮಾಡಬೇಕು, ಹಾಗೆ ಟ್ರೀಟ್ ಮಾಡಬೇಕು ಅಂತ. ಬಟ್ ಆದರೆ ಹೋಗಿರೋ ಅಂಥ ಮನೆ ಯಾವಾಗ ನಿಮ್ಮನ್ನ ಆಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಆಗುವಂಥ ಬೇಜಾರು ಪ್ರಾಬಬ್ಲಿ ಯಾವಾಗಲೂ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಒಂದು ಟೈಮಲ್ಲಿ ಸ್ಪೆಷಲಿ ಎರಡೂ ಮನೆ ಕಡೆಯಿಂದ ಬರುವಂಥ ಸಪೋರ್ಟ್ ಆ್ಯಂಡ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಸತಿ ಕೆಲವೊಬ್ಬರು ಬೇಕು ಅಂತ ಚುಚ್ಚು ಮಾತಾಡಬೇಕು ಅಂತಲೇ ಮಾತಾಡ್ತಾರೆ. ಆ್ಯಂಡ್ ಯಾವುದೇ ರೀತಿ ಎಮೋಷ್ನಲ್ ಸಪೋರ್ಟ್ ಕೊಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಮೆಂಟಲ್ ಸ್ಟ್ರೆಸ್ ಕೊಡೋದಕ್ಕೆ ಯಾವಾಗಲೂ ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರು ಕೂಡ ಇದೇ ಒಂದು ಸಿಚುವೇಷನಲ್ಲಿ ನಿಂತ್ಕೊಂಡು ನೋಡಿದಾಗ ಅವ್ರು ಈ ರೀತಿ ಅವ್ರನ್ನ ಟ್ರೀಟ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದನ್ನು ಅವ್ರು ಯೋಚನೆ ಮಾಡಿರೋದಿಲ್ಲ ಅಂತ ಅನಿಸುತ್ತೆ. ಸೊ ಈ ಒಂದು ಟೈಮಲ್ಲಿ ಆದಷ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು ಒಳ್ಳೆಯದಾದರೆ ಮಾಡೋಕ್ಕೆ, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ. ಬಿಕಾಸ್ ತುಂಬಾ ಟಾಂಟ್ ಮಾಡೋ ಅಂಥದ್ದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಹೇಗೆ ನೀವು ಟ್ರೀಟ್ ಮಾಡಬೇಕು ಅಂತ ಅನ್ಕೋತಿರೋ ಅದೇ ರೀತಿ ಇನ್ನೊಂದು ಹೆಣ್ಮಗಳು ಕೂಡ ಬಂದಿದ್ದಾರೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಟ್ರೀಟ್ ಮಾಡಬೇಕು ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ತಾಯಿ ಮನೆ ಕಡೆಯಿಂದನೂ ಸಾಕಷ್ಟು ಈ ಒಂದು ಟೈಮಲ್ಲಿ ಮೆಂಟಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಸಪೋರ್ಟ್ ಆಗಿರ್ಬೋದು ಖಂಡಿತವಾಗ್ಲೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಹೆಣ್ಮಕ್ಳು ಲೈಫೇ ಹಾಗೆ ಅನಿಸುತ್ತೆ, ಹುಟ್ಟಿದಾಗಿಂದ ಒಂದು ಮನೆ, ಮದುವೆ ಆದಮೇಲೆ ಒಂದು ಮನೆ ಅನ್ನುವಂಥದ್ದು ಹಾಗೆ ಆಗ್ತಾರೆ. ಸೊ ಆ ಒಂದು ಫೇಸಲ್ಲಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋಕ್ಕಾದರೆ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸತಿ ಅನಿಸುತ್ತೆ ಯಾವುದೇ ಕ್ಲಾಶಸ್ ಅಥವಾ ಯಾವುದೇ ಒಂದು ಮನಸ್ತಾಪಕ್ಕೆ ಎರಡೂ ಕಡೆಯಿಂದ ಚಪ್ಪಾಳೆ ಇದ್ದರೆ ಮಾತ್ರ ಅಥವಾ ಎರಡೂ ಕಡೆಯಿಂದ ಫೋರ್ಸ್ ಇದ್ದರೆ ಮಾತ್ರ ಅದು ಚಪ್ಪಾಳೆ ಆಗೋಕ್ಕೆ ಸಾಧ್ಯ ಹೊರತು, ಅಥವಾ ಪ್ರೀತಿನೇ ಆಗಿದ್ದರೂ ಎರಡೂ ಕಡೆಯಿಂದ ಬಂದರೆ ಮಾತ್ರ ಅದಕ್ಕೊಂದು ಬೆಲೆ ಸಿಗುತ್ತೆ ಹೊರತು ಬರೀ ಒಂದು ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ತಪ್ಪಾಗುತ್ತೆ ಅಂತ ಹೇಳ್ಬೋದು. ಯಾವಾಗ ಪ್ರೀತಿಯಲ್ಲಿ ಕೊಡೋದು ತಗೊಳ್ಳೋದು ಇರುತ್ತೋ ಅದು ಬೆಳೀತಾ ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಪ್ರತಿಯೊಂದಕ್ಕೂ ಯಾವುದಾದ್ರೂ ಹಿಂದೆ ಒಂದು ಕೈನಲ್ಲಿ ಪುಷ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು ತುಂಬ ಜನ ಸ್ವಾರ್ಥಿಗಳಾಗಿ ಹೋಗ್ತಾರೆ. ನಮ್ದಾಯಿದ್ರೆ ಸಾಕು, ನಮ್ದಾಗಿದೆಯಲ್ಲ, ನಮ್ದು ಸೇಫ್ ಆಗಿದೆಯಲ್ಲ, ನಾವು ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಇರೋರು ಬಹಳಷ್ಟು ಜನ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಆ ರೀತಿ ಹೇಳೋಕ್ಕೇನೋ ವೇದಾಂತ ಹೇಳೋಕ್ಕಾಯ್ತು, ಬದನೆಕಾಯಿ ತಿನ್ನೋಕ್ಕಾಯ್ತು ಅಂತ. ಎಷ್ಟು ಸತಿ ಆ ರೀತಿ ಜನಗಳನ್ನ ನೋಡಿದಾಗ ನನಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ ಅಂತಲೇ ಹೇಳ್ಬೋದು. ಹೇಳೋದೇ ಒಂದು, ಆದರೆ ಮನಸ್ಸಲ್ಲಿರೋದೇ ಒಂದು, ಹೊರಗಡೆ ತೋರಿಸ್ಕೊಳ್ಳೋದೇ ಒಂದು, ಮಾತಾಡೋದೇ ಒಂದು ಆಗಿರುತ್ತೆ. ಅಂಥ ಜನಗಳಿಗೆ ನಾನು ಖಂಡಿತವಾಗ್ಲೂ ಕೇರ್ ಮಾಡಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಆ ರೀತಿ ಇರೋವಂಥ ಜನಕ್ಕೆ ಯಾರೂ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಿಕಾಸ್ ನಿಮ್ಮ ಜೀವನನ ಏನು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಅನ್ನೋಂಥದ್ದು ನಮಗಷ್ಟೇ ಗೊತ್ತಿರುತ್ತೆ, ಅಥವಾ ಆ ಸ್ಟ್ರಗಲ್ ಮಾಡ್ತಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಯಾವುದೇ ರೀತಿ ಸ್ಟ್ರಗಲ್ ಇಲ್ದಲೆ ಎಲ್ಲೋ ಕೂತ್ಕೊಂಡು ಮಾತಾಡೋಕ್ಕೇನಂತೆ, ಯಾರು ಬೇಕಾದರೂ ಮಾತಾಡ್ಬೋದು ಅದನ್ನು. ಬಟ್ ಆದರೆ ಆ ಸ್ಟ್ರಗಲ್ನ ಫೇಸ್ ಮಾಡಿ ಅದನ್ನು ಓವರ್ಕಮ್ ಮಾಡಿ ಪ್ರತಿಯೊಂದು ಕಡೆಯಿಂದನೂ ನೋವನ್ನ ತಿನ್ನೋವಂಥವ್ರಿಗಷ್ಟೇ ಅದರದ್ದು ಎಫೆಕ್ಟ್ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಯಾವುದೇ ಒಂದು ಕೆಲಸ ಆಗಬೇಕು ಅಥವಾ ಏನೇ ಒಂದು ಆಗಬೇಕು ಅಂದರೂ ದೇವ್ರ ಇಚ್ಛೆ ಇಲ್ದಲೆ ಯಾವುದೂ ಆಗಿರಲ್ಲ ಅಂತ ಅನಿಸುತ್ತೆ. ಸೊ ಆಗಿರೋದನ್ನ ಎಲ್ಲನೂ ನಾನು ಒಳ್ಳೆಯದಕ್ಕೆ ಆಗುತ್ತೆ, ಆ್ಯಂಡ್ ಒಳ್ಳೆಯದಕ್ಕೆ ಆಗಿದೆ, ಒಳ್ಳೆಯದು ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಹೌ ಲೈಫ್ ಗೋಸ್ ಆನ್. ಕೆಲವೊಂದು ಸತಿ ಕೆಲವೊಂದು ಥಾಟ್ಸ್ ಪಾಪಪ್ ಆಗುತ್ತೆ ಬೇಡ ಅಂದ್ರೂ. ಬಟ್ ಈ ಒಂದು ಟೈಮಲ್ಲಿ ಐ ಥಿಂಕ್ ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು ಹೋಗಬೇಕು. ಬಿಕಾಸ್ ತುಂಬ ಜನ ನನ್ನ ವ್ಯೂವರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ. ಇನ್ಫ್ಯಾಕ್ಟ್ ಲಾಸ್ಟ್ ವೀಡಿಯೋದಲ್ಲೂ ಕೂಡ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ರಿ ನಿಮ್ಮ ಡೆಲಿವರಿ ಡೇಟ್ ಯಾವಾಗ ಅಂತ ಹೇಳಿ. ಸೊ ನಿಮಗೂ ಕೂಡ ಡೆಲಿವರಿ ಡೇಟ್ ಫೆಬ್ರವರಿಲೇ ಇದೆ ಅಂತ ಹೇಳಿ ಖುಷಿಪಟ್ರಿ. ಸೊ ಈ ರೀತಿ ಸಂಬಂಧಗಳು ನನಗೇನು ಸಿಗ್ತಾ ಇದೆ ಅದು ತುಂಬ ಖುಷಿ ಇದೆ ನನಗೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಕನೆಕ್ಷನ್ನೇ ಇಲ್ಲ, ಕನೆಕ್ಟಿವಿಟಿನೇ ಇಲ್ಲ. ಬಟ್ ಆದರೂ ಹುಷಾರಾಗಿದ್ದೀರಾ, ಟೇಕ್ ಕೇರ್ ಮಾಡಿ ಅಂತ ಕೇಳುವಂಥದ್ದು ಇದೆಯಲ್ಲ, ಇದೇ ಇನ್ನೂ ಹೆಚ್ಚು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ನಾವು ಫಿಸಿಕಲ್ಲಾಗಿ ಅಥವಾ ಮೆಂಟಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಅಂದರೆ ಐ ಥಿಂಕ್ ಈ ಒಂದು ಪ್ರೀತಿ ಅನಿಸುತ್ತೆ. ಅದು ನಮ್ಮವರಿಂದ ಬರಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಈ ರೀತಿ ಗೊತ್ತಿಲ್ಲದಲ್ಲೇ ಯಾವುದೋ ಒಂದು ಮುಖಾಂತರ ಕೇಳ್ತಿರಲ್ಲ, ಅದೇ ನನಗೆ ಬಹಳ ಖುಷಿ ಅನಿಸುತ್ತೆ. ಇನ್ನು ಎಷ್ಟು ಸತಿ ಕೇಳಬೇಕಾಗಿದ್ದವ್ರೆ ಅಂಥವ್ರೆ ಕೇಳ್ದಲೆ ನಮಗೆ ಯಾಕೆ ಆ ತಲೆನೋವು, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಕೂತಿರೋ ಅಂಥ ಜನರ ಮಧ್ಯೆ ಈ ರೀತಿ ಪ್ರೀತಿ ಸಿಗ್ತಾ ಇರೋವಂಥದ್ದು ನನಗೆ ಸಿಕ್ಕಾಬಟ್ಟೆ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಈ ರೀತಿ ಲವ್, ಕೇರ್ ಆ್ಯಂಡ್ ಅಫೆಕ್ಷನ್ ನಿಮ್ಮ ಎಲ್ಲ ಕಡೆಯಿಂದ, ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಸಾಕಷ್ಟು ಜನ ಮೆಸೇಜ್ ಮಾಡಿ ಈ ಬೆಸ್ಟ್ ವಿಶಸ್ ಹೇಳುವಂಥದ್ದು ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ.
ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾ, ನಿಮ್ಮ ಕಮೆಂಟ್ಸ್, ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಮೋಟಿವೇಟ್ ಮಾಡ್ತಾ ಇರುತ್ತೆ ಪ್ರತಿಯೊಂದು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಅಂಡ್ ಬಾಯ್.